ನಮಸ್ಕಾರ. ಕುಂಭರಾಶಿಯವರೇ, ಮುಂದಿನ 4 ದಿನಗಳು ಹೇಗಿರಲಿವೆ ಅನ್ನೋ ಕುತೂಹಲ ಇದೆಯಾ? ಹಾಗಾದ್ರೆ ಬನ್ನಿ, ಈ ವಿವರಣೆಯ ಮೂಲಕ ನಿಮ್ಮ ಮುಂದಿನ ಹಾದಿಗೆ ಒಂದು ಸ್ಪಷ್ಟತೆ ಮತ್ತು ದಾರಿದೀಪವನ್ನು ಕಂಡುಕೊಳ್ಳೋಣ. ಇದು ನಿಮಗಾಗಿಯೇ ಇರುವ ಒಂದು ದೈವಿಕ ಮಾರ್ಗದರ್ಶನ. ಮೊದಲಿಗೆ ಈ ಒಂದು ಅದ್ಭುತವಾದ ಮಾತಿನೊಂದಿಗೆ ಶುರು ಮಾಡೋಣ. ಯಾಕಂದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಬಿಂದುವೇ ಇದು. ಒಂದು ವಿಷಯ ನೆನಪಿರಲಿ, ಶನಿ ಅಂದ್ರೆ ಶಿಕ್ಷೆ ಕೊಡುವನಲ್ಲ, ಬದಲಾಗಿ ನಮ್ಮನ್ನ ಪರೀಕ್ಷೆ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಏಲಿಸುವ ಮಹಾನ್ ಗುರು. ಕುಂಭರಾಶಿಯ ಅಧಿಪತಿಯೇ ಶನಿ. ಹಾಗಾಗಿ ಶನಿಯ ಪ್ರಭಾವ ಇಲ್ಲಿ ತುಂಬಾನೇ ಮುಖ್ಯ ಆಗತ್ತೆ. ಶನಿ ಅಂದ್ರೆ ಶಿಸ್ತು, ಕಠಿಣ ಪರಿಶ್ರಮ. ಯಾರು ಶಿಸ್ತಿನಿಂದ ಇರ್ತಾರೋ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೋ ಅವರಿಗೆ ಶನಿ ರಾಜಯೋಗವನ್ನೇ ಕೊಡ್ತಾನೆ. ಆದ್ರೆ ಯಾರು ತಪ್ಪುದಾರಿ ಹಿಡಿತಾರೋ ಅವರನ್ನ ಪರೀಕ್ಷೆ ಮಾಡ್ತಾನೆ. ಆದರೆ ಒಳ್ಳೆ ಪ್ರಯತ್ನಕ್ಕೆ ಶನಿ ಯಾವಾಗ್ಲೂ ಒಳ್ಳೆ ಫಲಿತಾಂಶವನ್ನೇ ನೀಡ್ತಾನೆ. ನೋಡಿ, ಶನಿಯ ಮೂಲ ತತ್ವವೇ ಇದು. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಸಿಗಲ್ಲ. ಅದಕ್ಕೆ ತಾಳ್ಮೆ ಬೇಕು, ನಿರಂತರ ಪ್ರಯತ್ನ ಇರಬೇಕು. ಈ ರೀತಿ ಮಾಡಿದಾಗ ಮಾತ್ರ ಒಂದು ಗಟ್ಟಿಯಾದ ಅಡಿಪಾಯ ಸಿಗತ್ತೆ. ಶಿಸ್ತನ್ನು ಪಾಲಿಸಿದ್ರೆ ಶನಿಯ ಕೃಪೆ ಖಂಡಿತ ಇರುತ್ತೆ. ಸರಿ, ಹಾಗಾದ್ರೆ ಬರ್ಲಿರುವ ಈ 4 ದಿನಗಳನ್ನ ಒಂದು ವೈಯಕ್ತಿಕ ಪ್ರಯಾಣದ ಥರ ನೋಡೋಣ. ಪ್ರತಿಯೊಂದು ದಿನವೂ ಒಂದೊಂದು ಹೊಸ ಗ್ರಹದ ಶಕ್ತಿಯನ್ನ ಹೊತ್ತು ತರುತ್ತೆ. ಹಿಂದಿನ ದಿನದ ಅನುಭವದ ಮೇಲೆ ಮುಂದಿನ ದಿನ ರೂಪುಗೊಳ್ಳುತ್ತೆ. ಇದು ನಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನೇ ಕೊಡಬಹುದು. ಈ 4 ದಿನಗಳ ಪ್ರಯಾಣ ಇದೆಯಲ್ಲ, ಇದು ನಮ್ಮ ವೈಯಕ್ತಿಕ ಬೆಳವಣಿಗೆಯ ಒಂದು ಕತೆ ಇದ್ದಾಗೆ. ಶನಿವಾರ ಶನಿಯಿಂದ ತಾಳ್ಮೆಯ ಪಾಠ, ಭಾನುವಾರ ಸೂರ್ಯನಿಂದ ಆತ್ಮವಿಶ್ವಾಸ, ಸೋಮವಾರ ಚಂದ್ರನಿಂದ ಮನಸ್ಸಿಗೆ ಸ್ಪಷ್ಟತೆ, ಆಮೇಲೆ ಮಂಗಳವಾರ ಮಂಗಳನಿಂದ ಕಾರ್ಯಪ್ರವೃತ್ತರಾಗಲು ಧೈರ್ಯ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಆದ್ರೆ ಭಾನುವಾರದ ಶಕ್ತಿ ಇದೆಯಲ್ಲ, ಅದು ಡಬಲ್ ಎಡ್ಜ್ಡ್ ಕತ್ತಿ ಇದ್ದ ಹಾಗೆ. ಒಂದು ಕಡೆ ಧೈರ್ಯ, ಆತ್ಮವಿಶ್ವಾಸ ಎಲ್ಲ ಹೆಚ್ಚಾಗತ್ತೆ, ಮತ್ತೊಂದು ಕಡೆ ದುಡುಕಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಸಿಕ್ಕಿರೋ ಆತ್ಮವಿಶ್ವಾಸವನ್ನ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆಯಿಂದ ಬಳಸ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ಈಗ ಈ ಗ್ರಹಗಳ ಶಕ್ತಿಯನ್ನ ನಮ್ಮ ಕೆಲ್ಸ, ದುಡ್ಡು ಕಾಸಿನ ವಿಚಾರದಲ್ಲಿ ಹೇಗೆ ಅನ್ವಯಿಸ್ಕೊಡೋದು ಅಂತ ನೋಡೋಣ. ವೃತ್ತಿ ಮತ್ತು ಆರ್ಥಿಕ ಜೀವನದ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅಂತ ತಿಳಿಯೋಣ. ಈ ಸಮಯದಲ್ಲಿ ನಾವು ಇಟ್ಕೊಳ್ಬೇಕಾದ ಒಂದು ಪ್ರಮುಖ ಆರ್ಥಿಕ ಗುರಿ ಅಂದ್ರೆ ಅನಗತ್ಯ ಖರ್ಚುಗಳನ್ನ ಸುಮಾರು 30% ಕಡಿಮೆ ಮಾಡೋದು. ಯಾಕಂದ್ರೆ ಇವತ್ತು ನಾವು ತೋರ್ಸೋ ಶಿಸ್ತು ಮುಂದಿನ ದಿನಗಳಲ್ಲಿ ಆರ್ಥಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ. ನೆನಪಿರ್ಲಿ, ಶನಿಗೆ ನಿಧಾನವಾದರೂ ಸ್ಥಿರವಾದ ಸಂಪತ್ತೇ ಇಷ್ಟ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಸಕಾರಾತ್ಮಕ ಆರ್ಥಿಕ ಸೂಚನೆಗಳೂ ಇವೆ. ಹೊಸ ಆದಾಯದ ಮೂಲ ಸಿಗಬಹುದು, ಬಹಳ ದಿನಗಳಿಂದ ಬಾಕಿ ಇದ್ದ ಸಾಲ ವಸೂಲಾಗಬಹುದು, ಕುಟುಂಬಕ್ಕೋಸ್ಕರ ಖರ್ಚು ಮಾಡೋದು ಶುಭ ತರುತ್ತೆ. ಲಾಭಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ದೀರ್ಘಕಾಲೀನ ಲಾಭದ ಸಾಧ್ಯತೆಗಳು ಹೆಚ್ಚಾಗಿವೆ. ವೃತ್ತಿಜೀವನದಲ್ಲಿ ಬೆಳವಣಿಗೆಗೆ ಇದು ಸಕಾಲ. ಇಲ್ಲಿರೋ ಈ 4 ಹಂತಗಳು ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ಇದ್ದಾಗೆ. ನಿಮ್ಮ ಸ್ಕಿಲ್ಸ್ ಹೆಚ್ಚಿಸ್ಕೊಳ್ಳಿ, ಸಹೋದ್ಯೋಗಿಗಳ ಜೊತೆ ಚೆನ್ನಾಗಿರಿ, ನಿಮ್ಮ ಐಡಿಯಾಗಳನ್ನ ಧೈರ್ಯವಾಗಿ ಹೇಳಿ ಮತ್ತು ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಿ. ಆದರೆ ನೆನಪಿರ್ಲಿ, ತಡನೂ ಮಾಡಬೇಡಿ, ಆತುರನೂ ಪಡಬೇಡಿ. ಸರಿ, ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ನೋಡಿದ್ವಿ. ಈಗ ಜೀವನದ ವೈಯಕ್ತಿಕ ಭಾಗಗಳಾದ ಪ್ರೀತಿ, ಕುಟುಂಬ ಮತ್ತು ಆರೋಗ್ಯದ ಕಡೆಗೆ ಗಮನ ಕೊಡೋಣ. ಗ್ರಹಗಳ ಬದಲಾವಣೆಗಳು ಈ ಕ್ಷೇತ್ರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲೂ ತುಂಬಾ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸ್ತಿವೆ. ಸಂಗಾತಿಗಳ ಮಧ್ಯೆ ಇದ್ದ ಸಣ್ಣಪುಟ್ಟ ಮುನಿಸು ಮಾಯವಾಗುತ್ತೆ. ಪ್ರೀತಿಯಲ್ಲಿರೋರಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಮದುವೆ ಪ್ರಯತ್ನಗಳಿಗೆ ಯಶಸ್ಸು ಸಿಗಬಹುದು. ಮಕ್ಕಳಿಂದ ಒಂದು ಸಿಹಿ ಸುದ್ದಿ ಬರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋದು ತುಂಬಾನೇ ಮುಖ್ಯ. ಇವೆಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಆರೋಗ್ಯ ಅಲ್ವಾ? ಈ ಸರಳವಾದ ಆರೋಗ್ಯ ಸೂತ್ರಗಳನ್ನ ಪಾಲಿಸಿದ್ರೆ ಬೇರೆಲ್ಲವೂ ತಾನಾಗೆ ಸರಿರೋಗುತ್ತೆ. ಯಾಕಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಫಿಟ್ ಆಗಿದ್ರೆ ಮಾತ್ರ ಯಾವುದೇ ಯಶಸ್ಸನ್ನ ಅನುಭವಿಸೋಕೆ ಸಾಧ್ಯ. ಆರೋಗ್ಯವೇ ಮಹಾಭಾಗ್ಯ. ಸರಿ, ಈ ಸಮಯವನ್ನ ಇನ್ನಷ್ಟು ಯಶಸ್ವಿಯಾಗಿ ಮತ್ತು ಸಕಾರಾತ್ಮಕವಾಗಿ ಬಳಸ್ಕೊಡೋಕೆ ಸಹಾಯ ಮಾಡುವ ಕೆಲವು ನಿರ್ದಿಷ್ಟ ಪರಿಹಾರಗಳು ಮತ್ತು ಸಲಕರಣೆಗಳನ್ನ ಈಗ ನೋಡೋಣ. ಇದನ್ನ ನಮ್ಮ ದೈವಿಕ ಟೂಲ್ ಕಿಟ್ ಅಂತಾನೆ ಕರಿಬೋದು. ಇಲ್ಲಿ ನಿಮ್ಮ ಅದೃಷ್ಟದ ಚಿಹ್ನೆಗಳ ಒಂದು ಪಟ್ಟಿ ಇದೆ. ಅದೃಷ್ಟ ಸಂಖ್ಯೆಗಳು 3, 6 ಮತ್ತು 8. ಅದೃಷ್ಟದ ಬಣ್ಣ ನೀಲಿ ಅಥವಾ ಕಪ್ಪು. ಶುಭ ದಿಕ್ಕು ಪಶ್ಚಿಮ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮುಖ ಮಂತ್ರ ಓಂ ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನ ಪ್ರತಿದಿನ 108 ಬಾರಿ ಜಪ ಮಾಡಿದ್ರೆ ಶನಿಯ ದೋಷಗಳು ಕಡಿಮೆಯಾಗಿ ಅವನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲದರ ಸಾರಾಂಶವೇ ಈ ಒಂದು ಮಾತು: ತಾಳ್ಮೆ ಮತ್ತು ಶಿಸ್ತು.
ಇವೆರಡೇ ದೀರ್ಘಕಾಲೀನ ಯಶಸ್ಸಿನ ಬೀಗದ ಕೈಗಳು. ಏನಾದ್ರೂ ತಡವಾಗ್ತಿದೆ ಅಂದ್ರೆ ಅದು ಸಿಗೋದಿಲ್ಲ ಅಂತ ಅರ್ಥ ಅಲ್ಲ, ಬದಲಾಗಿ ಅದಕ್ಕೆ ಬೇಕಾದ ತಯಾರಿ ನಡೀತಿದೆ ಅಂತ ಅರ್ಥ. ಶನಿ ತಾಳ್ಮೆಯನ್ನ ಪರೀಕ್ಷಿಸ್ತಾನೆ, ಆದ್ರೆ ಕೈ ಬಿಡೋದಿಲ್ಲ. ಹಾಗಾದ್ರೆ ಈಗ ಪ್ರಶ್ನೆ ಬರೋದು, ಉಜ್ವಲವಾದ ಭವಿಷ್ಯಕ್ಕಾಗಿ ಈ ಎಲ್ಲ ಶಕ್ತಿಗಳನ್ನ ಹೇಗೆ ಬಳಸ್ಕೊಳ್ಳೋದು ಅಂತ. ನೋಡಿ, ಶನಿ ತಾಳ್ಮೆ ಕಲಿಸಿದ್ದಾನೆ, ಸೂರ್ಯ ಧೈರ್ಯ ಕೊಟ್ಟಿದ್ದಾನೆ, ಚಂದ್ರ ಮನಸ್ಸಿಗೆ ಸ್ಪಷ್ಟತೆ ನೀಡಿದ್ದಾನೆ ಮತ್ತು ಮಂಗಳ ಕಾರ್ಯ ಮಾಡಲು ಪ್ರೇರಣೆ ನೀಡಿದ್ದಾನೆ. ಈಗ ಮುಂದಿನ ಹೆಜ್ಜೆ ಇಡಬೇಕಾದದ್ದು ನಾವು. ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ಕೊನೆಯದಾಗಿ ಈ ಒಂದು ಸ್ಫೂರ್ತಿದಾಯಕ ಮಾತಿನೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ನಮ್ಮ ಮೇಲೆ ನಂಬಿಕೆ ಇರಬೇಕು. ಆ ಆತ್ಮವಿಶ್ವಾಸ ಇದ್ರೆ ಇಡೀ ಜಗತ್ತೇ ನಮ್ಗಾಗಿ ದಾರಿ ಮಾಡಿಕೊಡುತ್ತೆ. ನಿಮ್ಮಲ್ಲಿರೋ ದೈವಿಕ ಶಕ್ತಿಯನ್ನ ಗುರ್ತಿಸಿ. ನೆನ್ಪಿಡಿ, ಕುಂಭರಾಶಿಯವರು ಸಾಮಾನ್ಯರಲ್ಲ. ಶುಭವಾಗಲಿ.